ನಮ್ಮ ಜರ್ನಿ ಶುರುವಾಗಿದ್ದು ಮಂಗಳೂರಿಂದ. ಪ್ರತಿ ಸಾರಿ ಬೈಕಲ್ಲಿ ಜರ್ನಿ ಮಾಡೋ ನಮ್ಗೆ ಫ್ಲೈಟಲ್ಲಿ ಜರ್ನಿ ಮಾಡೋ ಮೊದಲ ಅನುಭವ ಸಿಕ್ಕಿದ್ದೆ ಈ ಟ್ರಿಪ್ಪಿಂದ. ಟೋಟಲ್ 3 ಅವರ್ಸ್ ಜರ್ನಿ ಮಾಡಿ ಫೈನಲಿ ನಮಗೆ ರಾಜಸ್ಥಾನಿನ ಮರುಭೂಮಿ ನೋಡೋಕೆ ಸಿಕ್ತು. ವೆಲ್ಕಮ್ ಟು ರಾಜಸ್ಥಾನ್. ಜೈಸಲ್ಮೇರ್ ಏರ್ಪೋರ್ಟ್ ಇದು. ಜೈಸಲ್ಮೇರ್ ರೀಚ್ ಆದ್ವಿ ನಾವೀಗ. ಆ್ಯಂಡ್ ಇಲ್ಲಿ ಹಾಚಿ ಹಾಸ್ಟೆಲ್ದಿಗೆ ಒಂದು ಇಲ್ಲಿ ರೂಮ್ಸ್ ತೊಗೊಂಡಿವಿ. ರೂಮು 600 ವಿತ್ ಪರ್ ಪರ್ಸನ್ಗೆ. ರೂಮ್ ಅಂದ್ರೆ ಡಾರ್ಮೆಟ್ರಿ ಅದು. ಸೊ ನೆಕ್ಸ್ಟಿಗೆ ಟಾಪ್ ವ್ಯೂ ನೋಡ್ರಿ. ಟಾಪ್ ವ್ಯೂ ಹೆಂಗೆ ಅಂತೇಳಿ ಕ್ರೇಜಿ ಟಾಪ್ ವ್ಯೂ. ಇನ್ನೂ ಸ್ವಲ್ಪ ಕತ್ಲಾದ್ರೆ ಇನ್ನೂ ಮಸ್ತ್ ಕಾಣ್ತೈತಿದೆ. ಈಗ ಸಂಜೆ ಆಗೈತಿ. ಲೈಟ್ ನಾವು ಒಂದೇ ಅಂತ ಆಫ್ ಮಾಡಿರಿ ಇನ್ನೂರು ಲೈಟ್ ಆಫ್ ಮಾಡಿದ್ರಿ. ಮಸ್ತ್ ರೀ, ಮಸ್ತ್. ವೆಜ್ ಥಾಲಿ ಆದ್ರೆ ಇದು ರೈಸ ಇಷ್ಟೈತಿ. ಚೋಳೆ ಕರಿ, ಕಡ್ಲಿ ಕಾಳು ಕರಿ, ಇದು ಮಿಕ್ಸ್ ವೆಜ್ ಡ್ರೈ, ದಾಲ್ ರೈಸ್, ರೊಟ್ಟಿ 3 ರೊಟ್ಟಿ ಕೊಟ್ಟಾರ ಸದ್ಯಕ್ಕೆ. ಆಮೇಲೆ ಕೊಡ್ತಾರೆ ಅನಿಸುತ್ತೆ ಇನ್ನೊಂದು 3, ಯಾಕಂದ್ರೆ 6 ರೊಟ್ಟಿ ಇದ್ದದ್ರೆ. ನೋಡೋಣ ತಿನ್ನೋರು ಹೆಂಗೈತೆ ಟೇಸ್ಟ್ ಮಾಡೋಣ. ಅಡ್ಡಿಲ್ಲ, ಚಲೋ ಐತಿ. ಫುಲ್ ಗಾಳಿ ಬಿಡೋದಿಲ್ಲಿ. ಮಳೆ ಬರೋ ಸಾಧ್ಯತೆ ಇದೆ. ಮಳೆ ಬರ್ತದೆ ಅಂತ ಹೇಳಿದಾರೆ ಅವರಲ್ಲಿ. ನಾವು ಇದ್ರಾಗಿದ್ದಾಗ, ರಮಣಾಗಿದ್ದಾಗ 8 ಗಂಟೆಗೆ ಮೋಡ ಸ್ವಲ್ಪ ಆದಂಗೆ ಆಗೈತಿ. ಮಳೆ ಬರ್ಬೋದಪ್ಪ. ರಾಜಸ್ಥಾನ ಒಳಗೆ ಮಳೆ ಆಗೋದು ನೋಡ್ರಿ. ಈ ಕ್ಯಾಮ್ರಾದಾಗ ಗೊತ್ತಾಗತ್ತಿಲ್ಲ ಎಷ್ಟು ಗಾಳಿ ಇದೆ ಅಂತ ಹೇಳಿ. ಬಟ್ ಗಾಳಿ ಐತೆ ನೋಡ್ರಿ. ಒಳಗೆ ಕುಂತು ಕುಡಿಯೋದ ಚಾ ನೋಡ್ರಿ. ಮರುಭೂಮಿಲಿ ಮಳೆ ಆಗತ್ತಿಲ್ಲ. ಮಳೆ ಇಲ್ಲ ಅಂತೇಳಿ ಇಲ್ಲಿ ಬಂದ್ರೆ ಇಲ್ಲಿ ಮಳೆ ಆಗತ್ತಲ್ಲ ಮರ. ಜೋರು ಗಾಳಿ ಐತೆ ಮಳೆಗಿಂತ ಮುಂಚೆ ಐತಿ. ಈ ಥರ ಮಳೆ ಮತ್ತು ಕೊರೆಯುವ ಚಳಿಗೆ ಹೆದರಿ ಮಲಗಿದ್ದ ನಮಗೆ ಬೆಳಗ್ಗೆ ಸೂರ್ಯನ ನೋಡಿದಾಗ ಬಂದಂಥ ಧೈರ್ಯ ಮತ್ತು ಖುಷಿನೇ ಬೇರೆ. ಬೆಳಗ್ಗೆ ಸೂರ್ಯನ ದರ್ಶನ ಮುಗಿಸಿ ನಾವು ನೋಡೋಕೆ ಹೊರಟಿದ್ದೆ ಗಡಿಸಾರ್ ಲೇಕ್. ಇದೇ ಗಡಿಸಾರ್ ಲೇಕ್. ಇಲ್ಲೆಲ್ಲ ಬೋಟಿಂಗ್ ಇಲ್ಲ ಆಯ್ತು ಅನಿಸುತ್ತೆ. ಎಲ್ಲ ಬೋಟೆಲ್ಲ ಮಸ್ತ್ ನಿಂತಾವೆ ಇಲ್ಲಿಗೆ ಸೈಡ್. ನೋಡೋ ಗೋಪುರ ಎಲ್ಲ ಮಾಡಿದ್ದಾರೆ ಇಲ್ಲೇ. ಟೋಟಲ್ 3 ಗೋಪುರ ಅದಾವೆ. ಇಲ್ಲೊಂದು, ಆಮೇಲೆ ಇಲ್ಲಿ ನಡು ಒಂದು ಐತಿ. ಆಮೇಲೆ ಇಲ್ಲೊಂದು 4 ಅಲ್ಲೊಂದು ನಡುವೆ ಏನೋ ಸೆಂಟ್ರ್ ಒಂದೇನೋ ದೊಡ್ಡ ಗುಡಿ ಇದ್ದಂಗೆ ಐತಪ್ಪ. ಅದು ಬಿಸಿಲಿಗೆ ಕಾಣುತ್ತಿಲ್ಲ ಅಲ್ಲಿ.
ಮತ್ತು ಈ ಕಡೆ ಏನಿಲ್ಲ, ಚಂದ ಇದೆ ಒಟ್ಟು. ನೀರು ಮಾತ್ರ ಕ್ಲೀನ್ ಇಲ್ಲ. ಈ ಲೇಕ್ ಒಂದು ಆರ್ಟಿಫಿಷಿಯಲ್ ಲೇಕ್. ಇದನ್ನು 1156 ಒಳಗೆ ರಾವಲ್ ಜೈಸಲ್ ಬಾಟಿ ಅನ್ನೋರು ಒಬ್ಬ ರಾಜ ಅದನ್ನು ಕಟ್ಟಿಸ್ತಾರೆ. ಅದಾದಮೇಲೆ 1367 ಒಳಗೆ ರಾವಲ್ ಗಡ್ಸಿ ಬಾಟಿ ಅನ್ನೋರು ರಿಬಿಲ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಗಡಿಸಾರ್ ಲೇಕ್ ಅಥವಾ ಗಡ್ಸಿ ಸಾರ್ ಲೇಕ್ ಅಂತೇಳಿ ಕರೀತಾರೆ. ಇಲ್ಲಿ ಪೋಹ ತೊಗೊಂಡೆ ನಾಷ್ಟ ನೋಡಂದ್ರೆ ಹೆಂಗೆ ಅದಂತೇಳಿ ಸ್ಟ್ರೀಟ್ ಒಳಗೆ ಇಲ್ಲೇ ಇದು ಮುಂದೆ ಗಡಿಸಾರ್ ಲೇಕ್ ಮುಂದಿದೆ. ಇಲ್ಲಿ ಅವರು ಪೋಹಾದ ಅಂಗಡಿ, ಅಲ್ಲೇ ಚಾ ಐತೆ, ಅಲ್ಲೇ ಚಾ ಕುಡ್ದು ಹೋಗೋದು. ಒಂದೊಂದು ಚಾದ ಅಂಗಡಿ ಐತಿ. स्वीट होते हैं जब भी का होगा चप्पल ಚಾಂದು ಚಲೋ ಐತಿ, ಖಡಕ್ ಐತಿ. ನೆಕ್ಸ್ಟ್ ನಾವು ನೋಡೋಕೆ ಹೊರಟಿದ್ದ ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ಲಿವಿಂಗ್ ಪೋರ್ಟ್ ಅಂತಾನೆ ಕರೆಸ್ಕೊಳ್ಳುವಂಥ ಜೈಸಲ್ಮೇರ್ ಪೋರ್ಟ್. ಇದಕ್ಕೆ ಸೋನಾರ್ ಕಿಲಾ ಮತ್ತು ಗೋಲ್ಡನ್ ಪೋರ್ಟ್ ಅಂತಲೂ ಕರೀತಾರೆ. ಇದನ್ನು ರಾವಲ್ ಜೈಸಲ್ ಬಾಟಿ ಅವರು 1156 ಒಳಗೆ ಕಟ್ಟಿಸ್ತಾರೆ. ಇದಕ್ಕೆ ಸೋನಾರ್ ಕಿಲಾ ಅಥವಾ ಗೋಲ್ಡನ್ ಫೋರ್ಟ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಈ ಕೋಟೆ ಕಟ್ಟಕ್ಕೆ ಯೂಸ್ ಮಾಡಿರೋ ಕಲ್ಲು ಇದು ಹಳದಿ ಬಣ್ಣ ಇರೋದ್ರಿಂದ ಬಿಸಿಲು ಬಿದ್ದಾಗ ಅದು ಬಂಗಾರದ ಥರ ಕಾಣಿಸುತ್ತೆ. ಸೊ ಅದರಿಂದ ಇದಕ್ಕೆ ಗೋಲ್ಡನ್ ಫೋರ್ಟ್ ಇಲ್ಲ ಸೋನಾರ್ ಕಿಲಾ ಅಂತೇಳಿ ಕರೀತಾರೆ. ನಾವು ಪೋರ್ಟ್ ಟಾಪಿಂದ ಸಿಟಿ ವ್ಯೂ ನೋಡಿದಾಗ ಗೊತ್ತಾಗಿದ್ದು ಯಾಕೆ ಜೈಸಲ್ಮೇರ್ಗೆ ಗೋಲ್ಡನ್ ಸಿಟಿ ಆಫ್ ರಾಜಸ್ಥಾನ್ ಅಂತೇಳಿ ಕರೀತಾರೆ ಅಂಥೇಳಿ. ಬೆಳಗಿನ ಟೈಮ್ ಸೂರ್ಯನ ಕಿರಣಕ್ಕೆ ಹೆಂಗೆ ಕಾಣಿಸ್ತಾವ ಅಂತಂದ್ರೆ ಒಂದೊಂದು ಬಿಲ್ಡಿಂಗ್ನೂ ಗೋಲ್ಡಿಂದ ಮಾಡ್ಯಾರೇನೋ ಅನಿಸ್ತೈತಿ. ಜೈಸಲ್ಮೇರ್ ಪೋರ್ಟ್ ಒಳಗಡೆ ಫುಲ್ ಇಲ್ಲಿ ಜನ ಎಲ್ಲ ವಾಸ ಮಾಡ್ತಾರೆ. ಇನ್ನು ಫುಲ್ ಇಲ್ಲಿ ಮನೆಗಳದಾವು, ಅಂಗಡಿಗಳದಾವು, ಎಲ್ಲ ಅದಾವು, ರೆಸ್ಟೋರೆಂಟ್, ಹೋಟೆಲ್ಸ್. ಇಲ್ಲಿಯೂ ಸಹ ರೂಮ್ ಬಾಡಿಗೆ ಸಿಗ್ತಾವೆ. ಇಲ್ಲೇ ನೀವು ಇಲ್ಲಿ ಬಂದು ಉಳಿಬೋದು ಅಂದರೆ. ಫುಲ್ಲಿ ಈ ಸ್ಟ್ರೀಟ್ ಒಳಗೆ ಯಾರಿಲ್ಲ, ಖಾಲಿ ಬೆಳಗ್ಗೆ ದೌಡ್ ಬಂದೇನೋ ಸ್ವಲ್ಪ ದೌಡಂದ್ರು 9:30 10 ಗಂಟೆ ಹಾಕಿ ಬಂದೈತಿ. ಅಂದರೂ ಅಲ್ಲಿ ಹೊರಗಡೆ ಗೇಟ್ ಹತ್ರ ಜನ ಜಾಸ್ತಿ ಅದಾರೆ, ಒಳಗಡೆ ಅಷ್ಟಿಲ್ಲ. ಸೊ ಏನಾದರೂ ಬರುವಾಗ ಪ್ಲ್ಯಾನ್ ಮಾಡ್ತಿದ್ರು ಬೆಳಗ್ಗೆ ಸ್ವಲ್ಪ ಜಲ್ದಿ ಬರ್ರಿ, ಜನ ಕಡಿಮೆ ಇರ್ತಾರೆ. ಸೊ ಎಲ್ಲ ನೋಡ್ಬೋದು ಆರಾಮಾಗಿ, ಫೋಟೋ ಗಿಟೋ ಆರಾಮ ಬರ್ತಾವೆ. ಇಲ್ಲಿ ಇಂಥವು ಇವ್ರದ್ದು ಲೋಕಲ್ ಈ ಡಿಸೈನ್ ಡ್ರೆಸ್ ಅಂತ ಇಂಥದ್ದೆಲ್ಲ ಜಾಸ್ತಿ ಅದಾವೆ ಇಲ್ಲಿ ಅಂಥ ಶಾಪ್ಗಳು ಇಲ್ಲೆಲ್ಲ. ನೋಡ್ರಿ ಆರ್ಕಿಟೆಕ್ಚರ್ ಅಂತೂ ಹೆವಿ. ಸ್ಟ್ರೀಟ್ ಸ್ಪೋರ್ಟ್ಸ್ ಇಲ್ಲೇ ಜಸ್ಟ್ ಔಟ್ಸೈಡ್ ದಿ ಫೋರ್ಟ್. ಈ ಕಡೆ ಫೋಟೋ ಇಲ್ಲ, ಅದ್ರ ಮುಂದೆ ಸ್ಟ್ರೀಟ್ ಫುಡ್ ಅದ. ಹೊರಗಡೆ ಟ್ರೈ ಮಾಡ್ಬೋದು ನೀವು ಇಲ್ಲಿ. ಕಚೋರಿ ಬಿಸಿ ಕಚೋರಿ ಮಾಡೋದ್ರಿ. ಈ ಕಡೆ ಅದೇನೋ ದಾಲ್ ಪಕ್ವಾಣ
ಆಮೇಲೆ ಇದು ಕಚೋರಿ, ಬ್ರೆಡ್ ಪಕೋಡ ಎಲ್ಲದ. ನಾವೀಗ ಕಚೋರಿ ಟ್ರೈ ಮಾಡೋದೇ. ಪಟುವಾ ಹವೇಲಿ. ಫೋರ್ಟ್ ನೋಡಿ ನೆಕ್ಸ್ಟ್ ನೋಡೋಕೆ ಹೋಗಿದ್ದ ನಾವು ಪಟುವಂಕಿ ಹವೇಲಿ. ಇದೊಂದು ಅದ್ಭುತ ಕಲಾಕೃತಿಯಿಂದ ಕೂಡಿರುವಂಥ ಒಂದು 5 ಹವೇಲಿಯ ಕಾಂಪ್ಲೆಕ್ಸ್ ಆಗಿರುತ್ತೆ. ಈಗ ಇಲ್ಲಿ ಪಟುವಂಕಿ ಹವೇಲಿ ಒಳಗೆ ಬಂದ ನಾವು. ಜನ ಅಂತೂ ಫುಲ್ ಅದಾರ. ಬಟ್ ಇದ್ರದ್ದು ಇದು ನೋಡಿರಲಿ ಡಿಸೈನ್ ಎಲ್ಲ ಹೆಂಗೈತೆ ಅಂತೇಳಿ ಒಂದ್ಸಲ. ಈ ಹವೇಲಿಗಳನ್ನು ಒಬ್ಬ ಶ್ರೀಮಂತ ಜೈನ್ ಟ್ರೇಡರ್ ಗುಮನ್ ಚಂದ್ ಪಟ್ವಾ ಅನ್ನೋರು 1805 ಅವನ 5 ಮಕ್ಕಳಿಗೆ ಅಂಥೇಳಿ ಈ ಹವೇಲಿನ ಕಟ್ಟಿಸ್ತಾರೆ. ರಾಜಸ್ಥಾನ ಒಳಗೆ ಫೋರ್ಟ್ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ ಅಲ್ಲಿನ ಸ್ಯಾಂಡ್ ಡ್ಯೂನ್ಸ್ಗಳು. ಜೈಸಲ್ಮೇರಿಂದ 1 ಗಂಟೆ ದೂರ ಇರೋ ಒಂದು ಸುಂದರವಾದ ಹಳ್ಳಿನೇ ಕುರಿ. ಕ್ಯಾಮಲ್ ರೈಡ್ ಐತ್ರಿ. ಈಗ ಕ್ಯಾಮಲ್ ರೈಡಿಗೆ ಹೊಂಟ ನಾವು. ಮುಂದದಾವಿಲ್ಲ ಒಂಟೆಗಳು ಜಗ್ಗಿ. ಒಂಟೆ ಸವಾರಿ. हाँ, बबलू का रस्सी हमारे हाथ में दे दिया. हम चला रहे हैं ये ऊंट बबलू को. मेरा हिंदी अच्छा था ना भाई? ये करेक्ट ना? हिंदी करेक्ट है हमारा हिंदी. हम कर्नाटक से ನೋಡ್ರಿ ನಾವು ಹೊಡ್ಯಾತೇವೆ ಅದನ್ನ. ಸಾರಥಿ ನಮ್ಮ ಹಿಂದೆ ಕುಂತಾರು ಆನಂದರು. ದೊಡ್ಡ ದೊಡ್ಡ ಸ್ಯಾಂಡ್ ಡ್ಯೂನ್ಸ್ನ ಫಸ್ಟ್ ಟೈಮ್ ನೋಡಿದ ನಮಗೆ ಅನಿಸಿದ್ದು ಏನಂತಂದರೆ ಪ್ರಕೃತಿ ಭಾಳ ವಿಸ್ಮಯದಿಂದ ಕೂಡಿತ್ತು. ಎಲ್ಲ ವಿಸ್ಮಯ ನಾವು ನೋಡ್ಬೇಕಂತಂದ್ರೆ ಒಂದು ಜೀವನ ಅಂತೂ ಸಾಕಾಗೋದಿಲ್ಲ. ಒಂದು ಒಳ್ಳೆ ಸನ್ಸೆಟ್ ನೋಡಿ ನಾವು ಕ್ಯಾಂಪ್ಗೆ ವಾಪಸ್ಸಾದ್ವಿ. ಅಲ್ಲಿ ನಮಗೋಸ್ಕರ ರಾಜಸ್ಥಾನಿ ಕಲ್ಚರಲ್ ಪ್ರೋಗ್ರಾಮ್ ಸಜ್ಜಾಗಿತ್ತು.
ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸಿ ಊಟ ಮಾಡಿ ರಾತ್ರಿ ನಾವು ಸ್ಯಾಂಡ್ ಡ್ಯೂನ್ಸ್ ಮೇಲೆ ಮಲಗಿ ಬೆಳಗ್ಗೆ ಆಗುವಷ್ಟರೊಳಗೆ ಅನಿಸಿದ್ದು ಏನಂತಂದ್ರೆ ರಾಜಸ್ಥಾನ ಒಳಗೆ ಬರೀ ಶೆಕೆ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಚಳಿನೂ ಇರುತ್ತಂತೇಳಿ. ಇಲ್ಲೇ ಹಳ್ಳಿ ಜನ ಜಾಸ್ತಿ ಕುರಿ ಮತ್ತು ದನಗಳನ್ನ ಸಾಕಿ ಅದರ ಮೇಲೆ ಅವರ ಜೀವನ ಸಾಗಿಸ್ತಾರೆ. ಹಂಗೆ ಅಲ್ಲಲ್ಲೇ ನೀರಿನ ಅನುಕೂಲ ಇದ್ರೆ ಬೆಳೆನೂ ಬೆಳಿತಾರೆ. ಜೈಸಲ್ಮೇರಲ್ಲಿ ಒಂದು ಬೈಕ್ ರೆಂಟ್ ತೊಗೊಂಡು ನಾವು ಹೋಗಿದ್ದೆ ಇಂಡಿಯಾ ಪಾಕ್ ಬಾರ್ಡರಲ್ಲಿರೋ ತನೋತ್ ಮಾತಾ ಮಂದಿರಕ್ಕೆ. ಇಲ್ಲಿ ನಡೆದಿದ್ದ ಪವಾಡ ಏನಂತಂದ್ರೆ 1965 ಮತ್ತು 1971 ನಡೆದಿರೋ ಇಂಡೋ ಪಾಕ್ ವಾರ್ಸ್ ಟೈಮಲ್ಲಿ ಪಾಕಿಸ್ತಾನವರು ಈ ಗುಡಿ ಮೇಲೆ ಹೆವಿ ಶೆಲ್ಲಿಂಗ್ ಮಾಡ್ತಾರೆ. ಆದರೂ ಸಹ ಯಾವುದೋ ಒಂದು ಶೆಲ್ಲು ಸಹ ಬ್ಲಾಸ್ಟ್ ಆಗೋದಿಲ್ಲ. ಅದರಲ್ಲಿ ಒಂದಿಷ್ಟು ಬಾಂಬ್ಸನ್ನ ನೀವು ಗುಡಿ ಒಳಗೆ ಅಲ್ಲೇ ಇರುವಂಥ ಸಣ್ಣ ಮ್ಯೂಸಿಯಮಲ್ಲಿ ನೀವು ನೋಡ್ಬೋದು. ಸೊ ಈ ಗುಡಿಗೆ ಟೆಂಪಲ್ ಆಫ್ ಮಿರಾಕಲ್ಸ್ ಅಂತಲೂ ಕರೀತಾರೆ. ಇಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ BSF ಅವರೇ ನೋಡ್ಕೊಳ್ತಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಲೋಂಗೆವಾಲ. ಸಾವಿರದ 1971 ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಒಂದು ಬ್ಯಾಟಲ್ ಆಗುತ್ತೆ. ಆ ಬ್ಯಾಟಲ್ ಸ್ಥಳನ ಲೋಂಗೆವಾಲ. ಬರೀ 120 ಬ್ರೇವ್ ಇಂಡಿಯನ್ ಸೋಲ್ಜರ್ಸ್ ಒಂದು ಇಡೀ ರಾತ್ರಿ 2,000ಕ್ಕೂ ಹೆಚ್ಚು ಪಾಕಿಸ್ತಾನ್ ಆರ್ಮಿ ಸೋಲ್ಜರ್ಸ್ ಮತ್ತು 30ರಿಂದ 40 ಟ್ಯಾಂಕ್ಸ್ನ ಹೋಲ್ಡ್ ಮಾಡಿ ಲೋಂಗೆವಾಲ ಪೋಸ್ಟ್ನ ಡಿಪೆಂಡ್ ಮಾಡ್ತಾರೆ. ಸೊ ಇದನ್ನು ನಮ್ಮ ಇಂಡಿಯನ್ ಮಿಲಿಟರಿ ಹಿಸ್ಟ್ರಿ ಒಳಗೆ ಒನ್ ಆಫ್ ದ ಮೋಸ್ಟ್ ಹೀರೋಯಿಕ್ ಮೂಮೆಂಟ್ ಅಂತಲೂ ಕರೀತಾರೆ. ಬಾಲಿವುಡ್ ಬಾರ್ಡರ್ ಮೂವಿ ಇನ್ಸ್ಪಿರೇಷನ್ನೇ ಈ ಲೋಂಗೆವಾಲ ಬ್ಯಾಟಲ್. ನಾವು ವಾಪಸ್ ಬರೋ ಅಷ್ಟರಲ್ಲಿ ಸಂಜೆ ಆಗ್ತಾಯಿತ್ತು, ಹಂಗೆ ಚಳಿನೂ ಜಾಸ್ತಿ ಆಗ್ತಾಯಿತ್ತು. ಇದೆಲ್ಲಕ್ಕಿಂತ ಜಾಸ್ತಿ ನಮಗೆ ಖುಷಿಯಾಗಿದ್ದು ಅಲ್ಲಿನ ಲ್ಯಾಂಡ್ಸ್ಕೇಪ್ ವ್ಯೂಸ್ ನೋಡಿ. ಹಂಗೆ ನಮ್ಗೆ ಜಾಸ್ತಿ ಗ್ರೀನರಿ ನೋಡೋಕ್ಕೆಲ್ಲ ಸಿಕ್ತು. ಹೆಂಗೆ ಇವರಿಗೆ ಇಷ್ಟು ಚಲೋ ಬೆಳೆ ಬೆಳೆಯೋಕೆ ನೀರಿಲ್ಲಿಂದ ಸಿಕ್ತು ಅಂತ ಯೋಚನೆ ಮಾಡುವಾಗ ನಮಗೆ ಕಾಣಿಸಿದ್ದೆ ಇಂದಿರಾ ಗಾಂಧಿ ಕೆನಾಲ್. ಈ ಕೆನಾಲ್ ಥಾರ್ ಡೆಸರ್ಟ್ಗೆ ಜೀವನಾಡಿ ಅಂತಲೇ ಹೇಳ್ಬೋದು. ಇದೆಲ್ಲ ನೋಡಿ ರಿಟರ್ನ್ ಆಗುವಾಗ
ರಾತ್ರಿಯಾಗಿತ್ತು.